ನಮಸ್ಕಾರ, ಕನಸು ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ರಾಮಕೃಷ್ಣ ಸಿಡಿ. ಈಗ ವಾರ್ತೆಗಳ ವಿವರ. ರಾಜ್ಯ ಸರ್ಕಾರದ ಗ್ಯಾರಂಟಿಗಳು ನಿರಂತರ ಗ್ರಾಮ ಸ್ವರಾಜ್ಯ ಸಂಭ್ರಮಕ್ಕೆ ಚಾಲನೆ. ಗಂಗಾವತಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿಗಳು ಯಾವುದೇ ಕಾರಣಕ್ಕೂ ಸ್ಥಗಿತಗೊಳ್ಳದೆ ನಿರಂತರವಾಗಿ ನಡೆಯುತ್ತಿದೆ ಎಂದು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ರಾಜ್ಯ ಉಪಾಧ್ಯಕ್ಷ ಮೆಹರೋಜ್ ಹೇಳಿದರು. ಅವರು ಹಳೆ ಅಯೋಧ್ಯ ಗ್ರಾಮದಲ್ಲಿ ಆಯೋಜಿಸಿದ ಗ್ರಾಮ ಸ್ವರಾಜ್ಯ ಸಂಭ್ರಮ ಸಮಾರಂಭದ ಅಧ್ಯಕ್ಷತೆಯನ್ನ ವಹಿಸಿ ಮಾತನಾಡಿದರು. 1924ರಲ್ಲಿ ಬೆಳಗಾವಿಯಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ಅಧ್ಯಕ್ಷತೆ ವಹಿಸಿದ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಶತಮಾನೋತ್ಸವ ಪ್ರಯುಕ್ತ ಗ್ಯಾರಂಟಿ ಯೋಜನೆ ಜನತೆಯ ಕಡೆಗೆ ಎಂಬ ದಿವ್ಯ ಸಂದೇಶವನ್ನ ಹೊತ್ತು ಸಾಗಲಾಗುತ್ತಿದೆ. ಯಾವುದೇ ಫಲಾನುಭವಿಗಳು ಗ್ಯಾರಂಟಿ ಯೋಜನೆಗಳ ಸೌಲಭ್ಯಗಳಿಂದ ವಂಚಿತರಾಗಬಾರದು ಎಂಬ ಉದ್ದೇಶ ಇದಾಗಿದೆ ಎಂದು ತಿಳಿಸಿದರು. ತಮ್ಮ ವ್ಯಾಪ್ತಿಯ 7 ಜಿಲ್ಲೆಗಳ 200 ಗ್ರಾಮದಲ್ಲಿ ಭಾಗವಹಿಸಿ ಯೋಜನೆಗಳ ಕುರಿತು ಗ್ರಾಮಸ್ಥರೊಂದಿಗೆ ಸಂವಾದ ನಡೆಸಲಾಗಿದೆ ಎಂದು ಹೇಳಿದರು. ಸ್ವರಾಜ್ಯ ಗ್ರಾಮ ಸಂಭ್ರಮಕ್ಕೆ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಜಿಲ್ಲಾಧ್ಯಕ್ಷ ರೆಡ್ಡಿ ಶ್ರೀನಿವಾಸ್ ಚಾಲನೆ ನೀಡಿ ಮಾತನಾಡಿದರು. ಕನಕಗಿರಿ, ಗಂಗಾವತಿ, ಕಾಟಗಿ ಸಮಿತಿಗಳ ಅಧ್ಯಕ್ಷರುಗಳು, ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಲಕ್ಷ್ಮೀದೇವಿ, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹಾಗೂ ಸದಸ್ಯರುಗಳು ಪಾಲ್ಗೊಂಡಿದ್ದರು. ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ವಿಶೇಷ ಗಮನ ಸೆಳೆದವು. ಇವತ್ತು ರಾಷ್ಟ್ರಪಿತ 55ನೇ ಜಯಂತಿ ಹಾಗೂ 1924ರಲ್ಲಿ ಬೆಳಗಾವಿಯಲ್ಲಿ ನಡೆದ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿ ಶತಮಾನೋತ್ಸವದ ಸಂಭ್ರಮದ ಅಂಗವಾಗಿ ನೆಮ್ಮದಿಯ ಕಡೆ ಗ್ಯಾರಂಟಿಯ ಯೋಜನೆ ನಡೆಗೆ ಕಾರ್ಯಕ್ರಮಕ್ಕೆ ಆಗಮಿಸಿದ ಸನ್ಮಾನ್ಯ ಶ್ರೀ ಎಸ್.ಆರ್. ಮೆಹರೋಜ್ ಖಾನ್ ಮಾನ್ಯ ಉಪಾಧ್ಯಕ್ಷರು, ರಾಜ್ಯ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರ ಬೆಂಗಳೂರು ಇವರಿಗೆ ನಮ್ಮ ಚಿಕ್ಕಜಂದೂರು ಗ್ರಾಮ ಪಂಚಾಯಿತಿ ಹಾಗೂ ಹಳೆ ಗ್ರಾಮ ಸಮಸ್ತ ಗ್ರಾಮಸ್ಥರ ಪರವಾಗಿ ಹೃತ್ಪೂರ್ವಕವಾಗಿ ವೇದಿಕೆ ಮೇಲೆ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಅದೇ ರೀತಿ ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಜಿಲ್ಲಾ ಪ್ರಾಧಿಕಾರದ ಗ್ಯಾರಂಟಿ ಯೋಜನೆ ಪ್ರಾಧಿಕಾರ ಅಧ್ಯಕ್ಷರಾಗಿರ್ತಕ್ಕಂಥ ರೆಡ್ಡಿ ಶ್ರೀನಿವಾಸ್ ಅವರು ಕೂಡ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಹಾಗೂ ಇವತ್ತಿನ ಕಾರ್ಯಕ್ರಮದಲ್ಲಿ ಆಗಮಿಸಿರ್ತಕ್ಕಂಥ ತಾಲೂಕಾ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ವೆಂಕಟೇಶ್ ಬಾಬು ಅಧ್ಯಕ್ಷರು, ಅವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕಂತ ಕೇಳ್ತಾ ಇದ್ದೇನೆ. ಶ್ರೀ ದೇವಪ್ಪ ಬಾವಿಕಟ್ಟಿ ಮಾನ್ಯ ಅಧ್ಯಕ್ಷರು, ತಾಲೂಕಾ ಗ್ಯಾರಂಟಿ ಸಮಿತಿ ಕಾಟಗಿ, ಇವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕು. ಹಾಗೂ ಹಜರತ್ ಹುಸೇನ್ ತಾಲೂಕಾ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರು, ಕನಕಗಿರಿ. ಇನ್ನೊಬ್ಬರು ಪ್ರಮುಖರಾಗಿರ್ತಕ್ಕಂಥ ಜಿಲ್ಲಾ ಗ್ಯಾರಂಟಿ ಸಮಿತಿಯ ಉಪಾಧ್ಯಕ್ಷರು ಆಗಿರ್ತಕ್ಕಂಥ ನಾಗರಾಜ್ ಅರಣಿ ಸಾಹೇಬರು ವೇದಿಕೆ ಮೇಲೆ ಬರಬೇಕಂತ ಸ್ವಾಗತ ಕೋರ್ತಾ ಇದ್ದೇನೆ. ಹಾಗೂ ಯಾವತ್ತು ಚಿಕ್ಕಜಂತೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿರ್ತಕ್ಕಂಥ ನೇತ್ರಾವತಿ ವೆಂಕೋಬ
ಬಗ್ಗೆ ಇವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕಂತ ತಿಳ್ಕೊತಾ ಇದ್ದಾರೆ. ಹಾಗೂ ನಮ್ಮ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ನಾಗಪ್ಪ ಬಲಕುಂದಿ ಅವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕಂತ ತಿಳ್ಕೊತಾ ಇದ್ದೇನೆ. ಮತ್ತು ಈ ಒಂದು ನಮ್ಮ ತಾಲೂಕಾ ಪಂಚಾಯತಿಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಿರ್ತಕ್ಕಂಥ ಲಕ್ಷ್ಮೀದೇವಿ ಮೇಡಮ್ ಅವರು ವೇದಿಕೆ ಮೇಲೆ ಬರಬೇಕಂತ ಹೇಳಿ ಕೇಳಿಕೊಳ್ತಾ ಅವರು ಹೃತ್ಪೂರ್ವಕವಾಗಿ ಸ್ವಾಗತ ಕೊಡ್ತಾ ಇದ್ದಾರೆ. ಸಿಡಿ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು ಮೇಡಮ್ ಜಯಶ್ರೀ ಮೇಡಮ್ ಅವರು ವೇದಿಕೆ ಮೇಲೆ ಬರಬೇಕಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ. ಹಾಗೂ ಆಹಾರ ಇಲಾಖೆಯ ಫುಡ್ ಸುರಕ್ಷದಾರ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ಮತ್ತು ಉದ್ಯೋಗಾಧಿಕಾರಿಗಳು ಅವರು ಕೂಡ ವೇದಿಕೆ ಮೇಲೆ ಬರಬೇಕಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ಗ್ರಾಮ ಪಂಚಾಯಿತಿ ಸದಸ್ಯರಾಗಿರ್ತಕ್ಕಂಥ ಸಮರೀನ್ ಹಾಗೂ ನಮ್ಮ ಶಿಕ್ಷಣದಲ್ಲಿ ಗ್ರಾಮ ಪಂಚಾಯಿತಿಯ ಎಲ್ಲ ವೇದಿಕೆ ಮೇಲೆ ಬರಬೇಕಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ಶಿಕ್ಷಣ ಸದಸ್ಯರು ಎಲ್ಲರೂ ವೇದಿಕೆ ಮೇಲೆ ಬರಬೇಕಂತ ಹೇಳಿ ಕೇಳ್ಕೊಳ್ತಾ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೂ ಗ್ಯಾರಂಟಿ ಸಮಿತಿಯ ಜಿಲ್ಲಾ ಕಮಿಟಿ ಹಾಗೂ ತಾಲೂಕಾ ಕಮಿಟಿಯ ಎಲ್ಲ ಸದಸ್ಯರು ದಯವಿಟ್ಟು ಕಳಕಳಿಯಿಂದ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಜಿಲ್ಲಾ ಗ್ಯಾರಂಟಿ ಸಮಿತಿಯ ಸದಸ್ಯರು ಹಾಗೂ ತಾಲೂಕಾ ಗ್ಯಾರಂಟಿ ಸಮಿತಿಯ ಸದಸ್ಯರು ಕೇಳ್ಕೊಳ್ತಾ ಇದ್ದೇನೆ. ಅಧ್ಯಕ್ಷರು ವೇದಿಕೆ ಮೇಲೆ ಬರಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಗ್ರಾಮದ ಹಿರಿಯರಾಗಿರ್ತಕ್ಕಂಥ ಉಂಡೂರು ಶ್ರೀನಿವಾಸ್ ಸರ್ ಅವರು ವೇದಿಕೆ ಮೇಲೆ ಬರಬೇಕಂತ ಕೇಳ್ಕೊಳ್ತಾ ಇದ್ದಾರೆ. ಮುಖಂಡ ರೇಣುಗೌಡರು ಕೂಡ ಅಲ್ಲಿ ಬರಬೇಕಂತ ಕೇಳ್ಕೊಳ್ತಾ ಇದ್ದಾರೆ. ಹಾಗೂ ಈ ಒಂದು ಕಾರ್ಯಕ್ರಮ ಚಿಕ್ಕಜಂತೂರು ಗ್ರಾಮ ಪಂಚಾಯತಿ ವತಿಯಿಂದ ಎಲ್ಲ ಅಕ್ಕ ತಂಗಿಯರಿಗೂ ತಾಯಂದಿರಿಗೂ ಮುಖಂಡರಿಗೂ ಎಲ್ಲರಿಗೂ ಸಾರ್ವಜನಿಕರಿಗೂ ಎಲ್ಲರಿಗೂ ಕೂಡ ಆತ್ಮೀಯವಾಗಿ ಸ್ವಾಗತವನ್ನ ಕೋರ್ತಾ ಹಾಗೂ ಇನ್ನೂರು ಮುಖಂಡರಾದ ಠಾಣಾಪುರ್ ಪಕೀರಯ್ಯ ಅವರು ಕೂಡ ವೇದಿಕೆ ಮೇಲೆ ಬರಬೇಕಂತ ಕೇಳ್ಕೊಳ್ತಾ ಇದ್ದಾರೆ. ಮತ್ತು ಮಲ್ಲನಗೌಡರು ಕೂಡ ವೇದಿಕೆ ಮೇಲೆ ಬರಬೇಕಂತ ಕೇಳ್ಕೊಳ್ತಾ ಇದ್ದಾರೆ. ಈಗ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರೂ ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಈ ಕಾರ್ಯಕ್ರಮವನ್ನ ಮಾನ್ಯರು ನಡೆಸಿಕೊಡುವ ಅದೇ ರೀತಿ ಈ ವೇದಿಕೆ ಮೇಲೆ ಆಸೀನರಾದಂತ ಎಲ್ಲ ಗೌರವಾನ್ವಿತ ಹಿರಿಯ ಮುಖಂಡರು ಎಲ್ಲರನ್ನೂ ಕೂಡ, ಯಾಕಂದ್ರೆ ಟೈಮ್ ಅಭಾವ ಇರುವುದರಿಂದ ಎಲ್ಲರನ್ನೂ ಹೋಲ್ಸೇಲ್ ಆಗಿ ಸ್ವಾಗತ ಮಾಡ್ತೇನೆ, ದಯಮಾಡಿ ಕ್ಷಮಿಸಬೇಕು. ಈ ವೇದಿಕೆ ಮೇಲೆ ಆಸೀನರಾದಂತ ಎಲ್ಲ ಊರಿನ ಹಿರಿಯರೆಲ್ಲರೂ ಕೂಡ ಸುಸ್ವಾಗತ ಮಾಡ್ತೇನೆ. ಅದೇ ರೀತಿ ಅಧಿಕಾರಿಗಳು ಕೂಡ ನಾನು ಸುಸ್ವಾಗತ ಮಾಡ್ತೇನೆ. ಮೊದಲನೇದಾಗಿ ಈ ಒಂದು ಹಳೆ ಐತೆ ಗ್ರಾಮದ ಎಲ್ಲ ಗುರು ಹಿರಿಯರೇ, ಎಲ್ಲ ತಾಯಂದಿರೇ, ಈ ಒಂದು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಪ್ರಾಧಿಕಾರದ ಫಲಾನುಭವಿಗಳ ಒಂದು ಸಂವಾದ ಮತ್ತು ಚರ್ಚೆ ತಮ್ಗೆಲ್ಲ 5 ಗ್ಯಾರಂಟಿ ಸ್ಕೀಮ್ ಅನ್ನು ತಮ್ಗೆಲ್ಲ ತಲುಪಿಸ್ತಾ ಇದ್ದಾವೆ. ಆ ಒಂದು ಗ್ಯಾರಂಟಿ ಸ್ಕೀಮ್ಗಳು ತಮ್ಮ ಊರಿಗೆ ಕರೆಕ್ಟ್ ಆಗಿ ಬರ್ತಾ ಇದಾವ ಇಲ್ಲ, ಕೆಲವು ಮಂದಿಗೆ ಬರ್ತಾ ಇಲ್ಲ ಅಂದ್ರೆ ಯಾವ ಕಾರಣಕ್ಕೆ ಬರ್ತಾ ಇಲ್ಲ, ಬಸ್ನಲ್ಲಿ ಕಂಡಕ್ಟರ್ಗಳು ಸರಿಯಾಗಿ ನಿಮ್ ಕೂಡ ಗೌರವ ಕೊಡ್ತಾ ಇದ್ದಾರೆ ಇಲ್ಲ, ಇವೆಲ್ಲವನ್ನು ಚರ್ಚೆ ಮಾಡಲಿಕ್ಕೆ ಇವತ್ತು ಬೆಂಗಳೂರಿನಿಂದ ನಮ್ಮ ಉಪಾಧ್ಯಕ್ಷರು ಬಂದಿದ್ದಾರೆ. ಇವತ್ತು ಆ 6 ಜಿಲ್ಲೆಗಳಲ್ಲಿ ಯಾವುದಾದ್ರೂ ಒಂದು ಗ್ರಾಮ ಅವರು ಆರಿಸ್ಕೋಬಹುದಾಗಿತ್ತು. ಆದ್ರೆ ಅವರು ನಮ್ಮ ಹಳೆಯದನ್ನೇ ಆಯ್ಕೆ ಮಾಡೋದಕ್ಕೆ ಅವ್ರಿಗೆ ಮತ್ತೊಮ್ಮೆ ನಾನು ತುಂಬ ಧನ್ಯವಾದ ಹೇಳ್ತೀನಿ. ಯಾಕೆ ಹೇಳ್ತೀನಿ ಅಂತಂದ್ರೆ, ಇವತ್ತು ನಮ್ಮ ನಾಯಕರಾದಂತಹ ಸನ್ಮಾನ್ಯ ಶ್ರೀ ಶಿವರಾಜ್ ಸಂಘವ್ರ ಕ್ಷೇತ್ರ ಮತ್ತು ನಾವು ಗಂಗಾವತಿ ತಾಲೂಕು ಸಂಬಂಧಪಟ್ಟವರು ನಮ್ಮ ಕ್ಷೇತ್ರಕ್ಕೆ ಆಯ್ಕೆ ಮಾಡೋದಕ್ಕೆ ಅವ್ರಿಗೆ ಮತ್ತೊಮ್ಮೆ ಅವರಿಗೆ ಧನ್ಯವಾದಗಳು ಹೇಳ್ತೇನೆ. ಇವತ್ತು ಚಿಕ್ಕನಕಲ್ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ
ಬರುವಂತ ಎಲ್ಲ ನಮ್ಮ ಹಿರಿಯ ಮುಖಂಡರೆಲ್ಲರೂ ಕೂಡ ಇಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಇಲ್ಲಿ ಸಾಹೇಬರು ಎಲ್ಲ ಸಂವಾದ ಮಾಡ್ತಾ ಇದ್ದಾರೆ. ಅವರು ತಮಗೆ ಮೈಕ್ ಕೊಡ್ತಾ ಇರ್ರಿ. ಮೈಕ್ ಕೊಟ್ಟ ಮೇಲೆ ಈ ಒಂದು ಯೋಜನೆಗಳ ಬಗ್ಗೆ ತಾವು ಹೇಳ್ಬೇಕು, ಎಲ್ಲ ತಾಯಂದ್ರೆ ಹೇಳ್ಬೇಕು. ಇದೇ ಕಾರ್ಯಕ್ರಮ ಇದು. ಈ ಒಂದು ಕಾರ್ಯಕ್ರಮ ನಿಜವಾಗಿಯೂ ಕೂಡ ಇದು ಒನ್ಲಿ ಚಿಕ್ಕಂಕಲ್ ಮತ್ತು ಹಳೆ ಹೆಜ್ಜೆ ಗ್ರಾಮದಲ್ಲಿ ಅಷ್ಟೇ ಅಲ್ರಿ, ಈ ಒಂದು ಕಾರ್ಯಕ್ರಮ ರಾಜ್ಯಾದ್ಯಂತ ಹರಡುತ್ತದೆ. ಸನ್ಮಾನಿಸಿ ಮುಖ್ಯಮಂತ್ರಿಗಳು ಕೂಡ ಇವತ್ತು ನಾಳೆ ವೀಕ್ಷಣೆ ಮಾಡ್ತಾರೆ ಈ ಒಂದು ಕಾರ್ಯಕ್ರಮ. ಮಂತ್ರಿಗಳಾದಂತಹ ಸನ್ಮಾನಿಸಿ ಡಿ ಕೆ ಶಿವಕುಮಾರ್ ಸಾಹೇಬರು ಕೂಡ ಈ ಒಂದು ಕಾರ್ಯಕ್ರಮವನ್ನು ನಾಳೆ ವೀಕ್ಷಣೆ ಮಾಡ್ತಾರೆ. ಎಲ್ಲ ಟಿವಿ ಮಾಧ್ಯಮದವರು ಕೂಡ ಬಂದಿದ್ದಾರೆ. ಎಲ್ಲಾ ಪತ್ರಿಕಾ ಸ್ನೇಹಿತರು ಎಲ್ಲರೂ ಕೂಡ ಇಷ್ಟೊಂದು ಸಮಯ ಇದ್ರೂ ಕೂಡ ತಾವೆಲ್ಲರೂ ಕೂಡ ಬಂದಿದ್ದೀರಿ. ಎಲ್ಲಾ ಪತ್ರಿಕಾ ಮಾಧ್ಯಮದವರು ಕೂಡ ಸುಸ್ವಾಗತ ಕೋರ್ತೇನೆ. ಮೊದಲನೇದಾಗಿ ಈ ಒಂದು ಕಾರ್ಯಕ್ರಮ ಪ್ರಾರಂಭ ಮಾಡಬೇಕಂತೇಳಿ ನಾನು ಸನ್ಮಾನಿಸಿ ಉಪಾಧ್ಯಕ್ಷರಿಗೆ ಕೇಳ್ಕೊಳ್ತೇನೆ. ಆತ್ಮೀಯರು ಮತ್ತು ನನ್ನ ಭಾಗದ ಎಲ್ಲ ಅಧ್ಯಕ್ಷರಲ್ಲಿ ಅತಿ ಹೆಚ್ಚು ಆಕ್ಟಿವ್ ಇರ್ತಕ್ಕಂತಹ ಅಧ್ಯಕ್ಷರು ನಮ್ಮ ರೆಡ್ಡಿ ಶ್ರೀನಿವಾಸ್ ಅವರು, ವೇದಿಕೆ ಮೇಲೆ ಉಪಸ್ಥಿತರಿರುವ ತಾಲೂಕು ಸಮಿತಿಯ ಅಧ್ಯಕ್ಷರುಗಳೇ, ಎಲ್ಲ ಸದಸ್ಯರೇ, ಜಿಲ್ಲಾ ಸಮಿತಿಯ ಉಪಾಧ್ಯಕ್ಷರು ಮತ್ತು ಎಲ್ಲ ಸದಸ್ಯರೇ, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಗ್ರಾಮ ಪಂಚಾಯಿತಿ ಎಲ್ಲ ಸದಸ್ಯರೇ, ಮತ್ತು ಇಒ ಆಗಿರ್ತಕ್ಕಂತಹ ಲಕ್ಷ್ಮೀದೇವಿ ಅವರೇ, ಇಲ್ಲಿ ಉಪಸ್ಥಿತರಿರುವ ಎಲ್ಲ 5 ಗ್ಯಾರಂಟಿಗಳಿಗೆ ಸಂಬಂಧಪಟ್ಟ ಅಧಿಕಾರಿಗಳೇ ಮತ್ತು ನನ್ನ ಆತ್ಮೀಯ ಗ್ರಾಮಸ್ಥರೇ, ಅಕ್ಕಂದಿರೇ, ತಾಯಂದಿರೇ, ಪುಟ್ಟ ಮಕ್ಕಳೇ ಮತ್ತು ಅಣ್ಣಂದಿರೇ, ನನಗೆ ನಿಜವಾಗಿಯೂ ಇದೊಂದು ಹೊಸ ಅನುಭವ. ನಾನು ಯಾವಾಗಲೂ ಒಂದು ಗ್ರಾಮಕ್ಕೆ ಒಂದು ಗ್ರಾಮ ವಾಸ್ತವ್ಯವನ್ನ ನಾನು ಮಾಡಬೇಕು, ಗ್ರಾಮದ ಬಗ್ಗೆ ನಾವು ಅರ್ಥಕೊಳ್ಬೇಕು, ಯಾವ ರೀತಿಯಲ್ಲಿ ಒಂದು ಹಳ್ಳಿಯಲ್ಲಿ ಜನರು ಸೌಹಾರ್ದತೆಯಿಂದ ಒಂದಾಗಿ ಒಗ್ಗಟ್ಟಾಗಿ ಹೇಗಿರ್ತಾರೆ ಮತ್ತು ಆ ಹಳ್ಳಿಗೋಸ್ಕರ ಅವರ ಭಾವನೆಗಳು ಏನಿರ್ತದೆ, ಈ ಒಂದು ಅನುಭವವನ್ನು ನಾನು ಪಡ್ಕೊಳ್ಬೇಕು ಅಂತ ನನಗೆ ಬಹಳ ಒಂದು ಆಸೆ ಇತ್ತು. ಇವತ್ತು ಈ ಕಾರ್ಯಕ್ರಮದ ಮೂಲಕ ಆ ನನ್ನ ಕನಸು ನೆನಸಾಗಿದೆ. ನಿಮಗೆಲ್ಲರಿಗೂ ನಾನು ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಹೇಳಬೇಕಿತ್ತು. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ 155ನೇ ಜನ್ಮದಿನದ ಒಂದು ಸಂದರ್ಭವನ್ನ ಆಚರಿಸ್ತಾ ಇದ್ದೀವಿ. ಅದೇ ರೀತಿ ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ ಅಧಿವೇಶನ ಸ್ವತಂತ್ರ ಚಳುವಳಿಯ ಸಂದರ್ಭದಲ್ಲಿ ನಮ್ಮ ರಾಜ್ಯದ ಬೆಳಗಾಂ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನ ವಹಿಸಿಕೊಂಡು ಇವತ್ತಿಗೆ 100 ವರ್ಷಗಳು ತುಂಬಿದೆ. ಇದು ಇವತ್ತು ನಮಗೆಲ್ಲರಿಗೂ ಒಂದು ಮಹತ್ವದ ದಿನ. ಈ ಸಂದರ್ಭದಲ್ಲಿ ನಾನು ಪ್ರಪ್ರಥಮವಾಗಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರಿಗೆ ಶ್ರದ್ಧಾಂಜಲಿಯನ್ನ ಅರ್ಪಿಸಲು ಇಚ್ಛಿಸುತ್ತೇನೆ. ಇವತ್ತು ನಾವಿಲ್ಲಿ ಈ ಕಾರ್ಯಕ್ರಮವನ್ನ ನಾನು ಅಧ್ಯಕ್ಷರಿಗೆ ಹೇಳಿದ್ದೆ, ಒಂದು ಹಳ್ಳಿಯನ್ನ ಸೆಲೆಕ್ಟ್ ಮಾಡಿ ಆ ಹಳ್ಳಿಯಲ್ಲಿ ಇರ್ತಕ್ಕಂತಹ ನಮ್ಮ 5 ಗ್ಯಾರಂಟಿಗಳ ಫಲಾನುಭವಿಗಳು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಅವರೊಡನೆ ನಾನು ಸಂವಾದವನ್ನ ಮಾಡ್ತೇನೆ. ಅದಾದ ನಂತರ ಹಳ್ಳಿಯಲ್ಲಿ ಒಂದು ಚಿಕ್ಕದಾದಂತಹ ಯಾವುದಾದ್ರೂ ಒಂದು ಸಂಗೀತ ಕಾರ್ಯಕ್ರಮವನ್ನ ಇಟ್ಕೊಳ್ಳೋ, ನಾವೇ ಹಳ್ಳಿಯವರು ಹಾಡೋದು, ನಾವು ಹಾಡೋದು, ಅವರೊಟ್ಟಿಗೆ ಸ್ವಲ್ಪ ಸಮಯವನ್ನ ಕಳೆಯುವ ಅಂತ ಹೇಳಿ ನಾನು ಅಧ್ಯಕ್ಷರಿಗೆ ಹೇಳಿ. ಆದ್ರೆ ಇವತ್ತು ಇವರು ಹಬ್ಬವನ್ನೇ ಆಚರಿಸ್ತಿದ್ದಾರೆ ಈ ಹಳ್ಳಿಯಲ್ಲಿ. ಇಡೀ ರಾಜ್ಯದಲ್ಲಿ ಯಾವುದೇ ಹಳ್ಳಿಯಲ್ಲಿ ಇವತ್ತು ಈ ಕಾರ್ಯಕ್ರಮ ನಡೀತಾ ಇಲ್ಲ. ಹಳೆ ಅಯೋಧ್ಯ ಈ ರಾಜ್ಯದಲ್ಲಿ ಪ್ರಥಮ ಹಳ್ಳಿ, ದೇಶದಲ್ಲೇ ಪ್ರಥಮ ಹಳ್ಳಿ ಇರಬಹುದು ಬಹುಶಃ. ಈ ರೀತಿ ಮಹಾತ್ಮ ಗಾಂಧೀಜಿಯನ್ನ ನಾವು ಇವತ್ತು ನೆನೆಸ್ಕೊಂಡು ಈ ಒಂದು ಕಾರ್ಯಕ್ರಮವನ್ನ ಮಾಡ್ತಿರ್ತಕ್ಕಂಥದ್ದು. ಇದು ಒಂದು ಇತಿಹಾಸದ ಪುಟಕ್ಕೆ ಈ ಹಳ್ಳಿ ಇವತ್ತು ಸೇರ್ತದೆ. ನಾನು ಸರ್ಕಾರಕ್ಕೆ, ನಮ್ಮ ಮುಖ್ಯಮಂತ್ರಿಗಳಿಗೆ, ನಮ್ಮ ಸರ್ಕಾರಕ್ಕೆ ಮತ್ತು ವಿಶೇಷವಾಗಿ ಗ್ರಾಮೀಣ ಅಭಿವೃದ್ಧಿ ಇಲಾಖೆಗೆ ಕೂಡ ನಾನು ಈ ಹಳ್ಳಿಯ ಬಗ್ಗೆ, ಈ ಹಳ್ಳಿಯಲ್ಲಿ ಈ ನಡೆದಂತಹ ಕಾರ್ಯಕ್ರಮದ ಬಗ್ಗೆ ನಾನು ವಿಶೇಷವಾಗಿ ಈ ಮಾಹಿತಿಯನ್ನ ಸಂಬಂಧಪಟ್ಟ ಮಂತ್ರಿಗಳಿಗೆ, ಅಧಿಕಾರಿಗಳಿಗೆ, ವಿಶೇಷವಾಗಿ ಮುಖ್ಯಮಂತ್ರಿಗಳಿಗೆ ನಾನು ಆ ವಿಡಿಯೋವನ್ನು ಕೂಡ ತಗೊಂಡೋಗಿ ಇವತ್ತು ತೋರಿಸ್ತೀನಿ. ನಾನು ಹೋಗ್ತೀನಿ, ಯಾಕಂದ್ರೆ ನಾನು ನಿಜವಾಗಿ ನಾನು ಹೇಳ್ತೀನಿ, ಈ 5 ಗ್ಯಾರಂಟಿಗಳು ಇವತ್ತು ನಾವೇನು ಈ ರಾಜ್ಯದ ಜನತೆಗೆ ನಾವು ನೀಡಿದ್ದೇವೆ,
ಇದು ರಾಜ್ಯದ ಜನತೆಗೆ, ವಿಶೇಷವಾಗಿ ನಮ್ಮ ಮಹಿಳೆಯರಿಗೆ ಮತ್ತು ಯುವಕರಿಗೆ ಅವರ ಸಬಲೀಕರಣ ಆಗಬೇಕು. ವುಮೆನ್ ಎಂಪವರ್ಮೆಂಟ್, ಯೂತ್ ಎಂಪವರ್ಮೆಂಟ್ ಅಂತ ಹೇಳ್ತೀವಿ. ಮಹಿಳಾ ಸಬಲೀಕರಣ, ಯುವಕರ ಸಬಲೀಕರಣ. ಈ ಸಬಲೀಕರಣ ಆಗಬೇಕು ಎಂಬಂತಹ ಉದ್ದೇಶದಿಂದ ಈ 5 ಗ್ಯಾರಂಟಿಯ ಯೋಜನೆಗಳನ್ನ ನಾವು ನಮ್ಮ ಸರ್ಕಾರ ಈ ರಾಜ್ಯದ ಜನತೆಗೆ ನೀಡ್ತಾ ಇದೆ. ಇದರ ಪ್ರಮುಖ ಉದ್ದೇಶ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂತಹ ಮಹಿಳೆಯರಿಗೆ ಶಕ್ತಿಯನ್ನ ಕೊಡ್ತಕ್ಕಂತಹ ಕೆಲಸವನ್ನ ಮಾಡಬೇಕು. ಮಹಿಳೆಯರಿಗೆ ಶಕ್ತಿ ಬಂದರೆ ಆ ಮನೆಯಲ್ಲಿ ಶಕ್ತಿ ಬಂದಂತೆ, ಮಹಿಳೆಯರಿಗೆ ಶಕ್ತಿ ಬಂದರೆ ಆ ಹಳ್ಳಿಯಲ್ಲಿ ಶಕ್ತಿ ಬಂದಂತೆ. ಮಹಿಳೆಯರಿಗೆ ಅಧಿಕಾರ ಮತ್ತು ಶಕ್ತಿಯನ್ನು ಕೊಟ್ಟರೆ ದೇಶದ ಪ್ರಗತಿ ಕೂಡ ಬಹಳ ಫಾಸ್ಟ್ ಆಗಿ, ವೇಗವಾಗಿ ಆಗ್ತದೆ ಅಂತ ಹೇಳ್ಬಿಟ್ಟು ಮಹಾತ್ಮ ಗಾಂಧೀಜಿಯವರು ಹೇಳಿದ್ರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಹೇಳಿದ್ರು. ಈ ಒಂದು ದೃಷ್ಟಿಕೋನವನ್ನ ಇಟ್ಕೊಂಡು ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂತಹ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರವರ ನೇತೃತ್ವದಲ್ಲಿ ಇರ್ತಕ್ಕಂತಹ ಸರ್ಕಾರ ಇವತ್ತು ಈ ಒಂದು ಕಾರ್ಯಕ್ರಮವನ್ನ ನೀಡಿ ಹಳ್ಳಿಗಳಿಗೆ ಮತ್ತು ನಮ್ಮ ರಾಜ್ಯಕ್ಕೆ ಶಕ್ತಿಯನ್ನು ಕೊಡ್ತಕ್ಕಂತಹ ಒಂದು ಕೆಲಸವನ್ನ ನಾವು ಆ 5 ಗ್ಯಾರಂಟಿಗಳ ಮೂಲಕ ಮಾಡ್ತಾ ಇದ್ದೀವಿ. ಆಯ್ತು. ಏನು ನಿಮಗೆ ಬರ್ತಾ ಇದೆಯಾ ಪ್ರತಿ ತಿಂಗಳು 2,000 ಬರ್ತಾ ಇದೆಯಾ? ಅಲ್ಲಿವರೆಗೆ ನಿಮಗೆ ಬಂದಿದೆ ಅಲ್ಲ? ಅಲ್ಲಿವರೆಗೆ ಬಂದಿದೆ, ಮೊದಲು ಬಂದಿದೆ ನಿಮಗೆ. ಓಕೆ, ಏನು ಅನುಕೂಲ ಆಯ್ತಮ್ಮ ಇದರಿಂದ ನಿಮಗೆ? ಅನ್ನಭಾಗ್ಯದ ಅಕ್ಕಿ ಬರ್ತಾ ಇದೆಯಾ ನಿಮಗೆ? ಓಕೆ, ಮತ್ತೆ ಅದರೊಟ್ಟಿಗೆ ಅಕ್ಕಿ ಮತ್ತೆ 172 ರೂಪಾಯಿ ಬರ್ತಾ ಇದೆಯಾ ನಿಮಗೆ? ಓಕೆ, ನಿಮ್ಮ ಮನೆಗೆ ಕರೆಂಟ್ ಫ್ರೀ ಇದೆ? ಓಕೆ, ಕರೆಂಟ್ ಏನು ಸಮಸ್ಯೆ ಇಲ್ಲ? ಓಕೆ, ಮತ್ತೆ ಬಸ್ಸಲ್ಲೆಲ್ಲ ಓಡಾಡಿದ್ದೀರಾ? ಯಾಕೆ ಹೋಗ್ಬೇಕಲ್ಲ? ಎಲ್ಲ ಹೋಗಿ, ನಾಳೆಯಿಂದ ಹೋಗಿ ಹೋಗಿ ನಿಮ್ಮ ನೆಂಟರಿಗೆ ಹೋಗ್ಬಿಟ್ಟು ಭೇಟಿ ಮಾಡಿ, ದೇವಸ್ಥಾನಕ್ಕೆ ಹೋಗಿ, ನಿಮಗೆ ನಿಮ್ಮ ಹಳ್ಳಿಗೆ ಪ್ರಾರ್ಥನೆ ಮಾಡಿ, ನಿಮ್ಮ ರಾಜ್ಯಕ್ಕೆ ಪ್ರಾರ್ಥನೆ ಮಾಡಿ. ಓಕೆ, ಅದು ಒಂದು ನಾವು ಏನು ಕೊಡ್ತಾ ಇದ್ದೀವಿ, ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ 4,22 ಲಕ್ಷ ರಾಜ್ಯದ ಜನತೆಗೆ ಇದರ ಅನುಕೂಲ ಆಗ್ತಾ ಇದೆ. ಅಷ್ಟು ದೊಡ್ಡ ಕಾರ್ಯಕ್ರಮವನ್ನ ಸರ್ಕಾರ ನಡೆಸಬೇಕಾದ್ರೆ ನೇರವಾಗಿ ನಿಮಗೆ ಹಣ ನಿಮ್ಮ ಅಕೌಂಟಿಗೆ ಬರಬೇಕು, DBT. ಅದು ಸ್ವಲ್ಪ ಸಮಸ್ಯೆಗಳಾಯಿತು. ಈಗ ಸಮಸ್ಯೆಗಳೆಲ್ಲ ನಿವಾರಣೆ ಆಗಿದೆ. ದಸರಾ ಹಬ್ಬದ ದಿನ ನಿಮ್ಗೆ ಏನೇನು ಬಾಕಿ ಇತ್ತಲ್ಲ, 2 ತಿಂಗಳಾಗಿರ್ಬೋದು ಅಥವಾ 3 ತಿಂಗಳು ನಿಮಗೆ ಏನು ಬಾಕಿ ಇತ್ತು, ಆ ಹಣಿ ಗೃಹಲಕ್ಷ್ಮಿಯ ಬಾಕಿ ಇರ್ತಕ್ಕಂಥ ಹಣ ನಿಮಗೆ ಬರ್ತದೆ. ಓಕೆ, ಹತ್ತು ಸಮಸ್ಯೆ ಬಗ್ಗೆ ನಾನು ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಮಾತಾಡಿ, ನಾನು ನಮ್ಮ ಸಂಬಂಧಪಟ್ಟ ಮಂತ್ರಿಗಳೊಂದಿಗೆ ಮಾತಾಡಿ ಈಗ ಗೃಹಲಕ್ಷ್ಮಿ ಬಗ್ಗೆ ನೀವು ಅನುಭವ ಇರ್ಲಿ ಸರ್ ಇರ್ಲಿ. ವಿಶೇಷವಾಗಿ ಏನಾದರೂ ಅನುಕೂಲ ಆಯ್ತು? ಸೌಂಡ್ ಕೊಡು, ಸೌಂಡ್ ಎಲ್ಲ ಬೇರೆ ಬೇರೆ ಕಡೆ ನೀವು ಹೇಳಿ ಅಮ್ಮ, ನಿಮ್ಗೆ ಹೇಗೆ ಅನುಕೂಲ ಆಯ್ತು? ಜೋರ ಮಾತಾಡಮ್ಮ. ಹೌದಾ ಹುಲಿಯ ಆಟಾಡಕ್ ಇಡ್ತೆ? ಹೌದಾ ಹುಲಿಯ? ಧನ್ಯವಾದ.
ನನಗೆ ಹೊಟ್ಟೆ ಬದುಕೋದು ನಮಗೆ ತೊಂದರೆ ಆಗಿತ್ತು. ನನಗೆ ಸಹಾಯ ಆಗಿದೆ. ಅವರಿಗೆ ಕೃತಜ್ಞತೆ ಸಲ್ಲಿಸಿದ್ದೇನೆ. ಕಷ್ಟ ದುಃಖ ನಾವು ಬದುಕಿದ್ದೇವೆ. ನಾವು ಅವರಿಗೆ ನ್ಯಾಯ ಕೊಡಬೇಕಂತ ವಿನಂತಿ ಕೊಡ್ತಿದ್ದೇವೆ. ಒಂದು ನಿಮಿಷ ಹೇಳ್ರಮ್ಮ. ತಿದ್ದುಪಡಿ ಮೊನ್ನೆ ಜಿಲ್ಲಾಧಿಕಾರಿಗಳೊಟ್ಟಿಗೆ ಎಲ್ಲ ತಿದ್ದುಪಡಿ ಬಗ್ಗೆ ಮಾತಾಡಿದ್ದೀವಿ. ಕೆಲವೇ ಒಂದು ವಾರದಲ್ಲಿ ಆ ಸಮಸ್ಯೆ ಬಗೆಹರಿಸಿದೆ. ಇದು ಕೂಡ ನಾನು ಅಧಿಕಾರಿಗಳಿಗೆ ನನಗೆ ನೋಡಿ ಇವ್ರಿಗೆ ಸ್ವಲ್ಪ ಸಮಸ್ಯೆ ಇದೆ. ಸಮಸ್ಯೆ ಇದೆ, ಕೆಲವೇ ದಿನದಲ್ಲಿ ಅದು ಬಗೆಹರಿಯುತ್ತೆ. ಗ್ಯಾರಂಟಿ ಬಗ್ಗೆ ಸ್ವಲ್ಪ ಜೋರ ಮಾತಾಡ್ರಿ. ನನಗೆ ನಮಗೆ ಕೂಡ ಅಷ್ಟು ಸಹಾಯ ಆಗಿದೆ. ಆಮೇಲೆ 2,000 ಬೇಕಾದ್ರೆ ಅಂತ ಅನ್ನ ಟೀಚರ್ ಮನೆ ಮನೆ ಬಂದು ಕೇಳ್ತಿದ್ದಾರೆ. ಅನ್ನ ಟೀಚರ್ ಅದು ಏನು ಟೀಚರ್ ಇದ್ದಿದ್ದಿಲ್ಲ ಅಂದ್ರೆ ಬರೀ ಹೋಗ್ಬಂಡ್ರಿ ಬ್ಯಾಂಕಿಗೆ ಹೋಗ್ಬಂಡ್ರಿ ಎಲ್ಲ ಕರ್ಕೊಂಡು ಬೇರೆ. ಮತ್ತೆ ಆಮೇಲೆ ನನಗೆ ಕೂಡ ನಮಗೆ ಆರೋಗ್ಯ ಇಲ್ಲ ಅಂದ್ರೆ ಹೋದಾಗ ಅವರು ಲೇಟ್ ಆದ್ರೂ ಯೋಜನೆ 5 ಯೋಜನೆಗಳು ಏನಾದ್ರು ಅದರಲ್ಲಿ ಫಸ್ಟ್ ನಿಮ್ಗೆ 2,000 ರೂಪಾಯಿ ಆಗ್ತಿರಕ್ಕಂತ ದುಡ್ಡು ಅಷ್ಟು ಸಹಾಯವಾಗಿದೆ. ಅವ್ರು ಬರೋದು ಒಂದು 2 ದಿನ 1 ದಿನ ಲೇಟ್ ಆದ್ರೂ ಬ್ಯಾಂಕ್ನಾಗ ಡ್ರಾ ಮಾಡ್ಕೊಂಡು ಸ್ವಲ್ಪ ಮಕ್ಕಳಿಗೆ ಯೋಚನೆ ಮಾಡಿ ಅದರಿಂದ ಬಹಳಷ್ಟು ಸಹಾಯವಾಗಿದೆ ಸರ್ ನಮಗೆ. ಮನೇಲಿ ಯಾರ್ಯಾರು ಇದ್ದೀರಾ ನೀವು? ಎಷ್ಟು ಮಕ್ಕಳಿಗೆ? ಬಸ್ಸಲ್ಲೆಲ್ಲ ಓಡಾಡ್ತಿದ್ದೀರಾ? ಎಲ್ಲೆಲ್ಲ ಹೋಗಿದ್ರಿ ಬಸ್ಸಲ್ಲಿ? ಬಿಜಾಪುರ ಹೋಗಿಲ್ಲ? ಗಂಡನಿಗೆ ಕರ್ಕೊಂಡು ಒಟ್ಟಿಗೆ ಹೋಗಿ ಹೇಗೆ ಅನುಕೂಲ ಆಗ್ತದೆ?
ಮನೆಯವರು ಎಕ್ಸ್ಪರ್ಟ್ ಆಗಿದ್ದಾರೆ. ಈಗ ನಮ್ಮನೆ ನಡೆಯಬೇಕಷ್ಟೇ ಇತ್ತು ಅಂತ ಟೈಮ್ನಲ್ಲಿ ಸಿದ್ದರಾಮಯ್ಯ ಸಾಹೇಬ್ರು ನನಗೆ 2,000 ರೂಪಾಯಿ ಅನುದಾನ ಹಾಕಿದ್ರಲ್ರಿ, ಅದು ನನಗೆ ಬಹಳ ಅನುಕೂಲ ಆಗಿದೆ ಸರ್. ಮತ್ತು ನನ್ನ ಮಗ ಕನಸು ಸೈಕಲ್ ಕೊಡ್ಸಂತ ಯಾವಾಗ್ಲಿದ್ದು ಇದು ಮಾಡ್ತಿದ್ದೆ ಸರ್. ನನ್ನ ಪಗಾರ್ನಲ್ಲಿ ನನ್ನ ಮನೆ ನಡೆಯೋದಕ್ಕಷ್ಟೇ ಇತ್ತು ಅಂತ ಟೈಮ್ನಲ್ಲಿ ಈ ಸಿದ್ದರಾಮಯ್ಯ ಸಾಹೇಬ್ರು ಹಾಕಿದ 2,000 ರೂಪಾಯಿ ದುಡ್ಡಿನಲ್ಲಿ ನನ್ನ ಮಗನಿಗೆ ಸೈಕಲ್ ಕೊಡ್ತೀನಿ. ನನ್ನ ಮಗ ಬಹಳ ಖುಷಿ ಪಟ್ಟ, ನನಗೆ ಬಹಳ ಸಂತೋಷ ಆಗಿದೆ ಸರ್. ಇದರಿಂದ ನಾನು ಮನೆಗೆ ಹೋಗಿ ಎಲ್ಲರಿಗೂ ಗ್ಯಾರಂಟಿದು ಯೋಜನೆ ಬಗ್ಗೆ ನಾವೇ ಮನೆಗೆ ಹೋಗಿ ಮುಗಿಸಿ ಕೇಳ್ತೀವಲ್ಲ ಸರ್, ಎಲ್ಲರೂ ನಮಗೆ ಎಲ್ಲ ಅಮ್ಮ ಇಂಥ ಯೋಜನೆಗಳು ಬಂದ್ಮೇಲೆ ನಮಗೆ ಮನೆ ಬಂದು ಕೇಳೋರು ಇದ್ದಿಲ್ಲಮ್ಮ. ಈ ಸರ್ಕಾರ ಬಂದ್ಮೇಲೆ ನಮ್ಮ ಮನೆಗೆ ಬಂದು ನಮ್ಗೆ ಏನಾರ ಕಾರ್ಡಿನ ಪ್ರಾಬ್ಲಮ್ ಇದ್ರ ದುಡ್ಡು ಬಿಡ್ಲಿಲ್ಲ ಅಂದ್ರ ನಾವೆಲ್ಲ ಬ್ಯಾಂಕಿಗೆ ಕಳಿಸ್ತಿದ್ವಿ ಸರ್, ಮತ್ತೆ KYC ಮಾಡಿಸ್ತಿದ್ವಿ ಸರ್. ನಾವೇ ಕರ್ಕೊಂಡೋಗಿ ನಾವು ದಾರಿ ಎಲ್ಲ ಹೋಗ್ತಾ ಇದ್ರೆ ಸಾಕು ರೋಡ್ನಲ್ಲಿ, ಅಮ್ಮ ನಿಮ್ ಧೈರ್ಯದಿಂದ ನಮ್ಗೆ 2,000 ರೂಪಾಯಿ ಬರ್ತಾವಂತ ನಮಗೆ ಕೈ ಮುಗಿತಾರೆ ಸರ್. ಆದ್ರೆ ನಮಗೆ ಕೈ ಮುಗಿಬೇಡ್ರಿ, ಮೇಲೆ ಕೊಡಂತ ಸರ್ಕಾರಕ್ಕೆ ಕೈ ಮುಗಿರಿ ನೀವು ಅಂತ ಹೇಳಿನ್ ಸರ್. ಅವರಿಗೆ ನಮ್ಮ ಇಲಾಖೆ ಪರವಾಗಿಂದನೂ ಮತ್ತೆ ನಮ್ಮ ಊರಿನ ಜನರ ಪರವಾಗಿನೂ ಎಲ್ಲರ ಪರವಾಗಿಯೂ ಅವರಿಗೆ ತುಂಬಾ ಧನ್ಯವಾದಗಳು ಹೇಳ್ತೀನಿ ಸರ್. ಎಲ್ಲ ಹಿರಿಯರ ಪರವಾಗಿ, ತಾಯಂದ್ರ ಪರವಾಗಿ, ಯುವಕರ ಪರವಾಗಿ, ಎಲ್ಲರ ಪರವಾಗಿ ಈ ಹೂನಾರನ್ನು ನಮ್ಮ ಉಪಾಧ್ಯಕ್ಷರಾದಂಥ ಮ್ಯಾರೇಜ್ ಖಾನ್ ಸಾಹೇಬರಿಗೆ ಮಾಲಾರ್ಪಣೆ ಮಾಡ್ತಾ ಇದ್ದೀನಿ. ನಾನೇ ಮಾಡ್ತಾ ಇದ್ದೀನಿ ಎಲ್ಲರ ಪರ. ಬರ್ರಿ ಈಗ ಯಾರು ಬರೋಣ ಈಗ ಸಾಹೇಬರಿಗೆ ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ನಮಗೆ ಯಾರು ನೋಡಿ ಸರ್. ಈಗ ಸಾಂಸ್ಕೃತಿಕ ಕಾರ್ಯಕ್ರಮ ಯಾರು ನಿರೂಪಣೆ ಮಾಡ್ತಾ ಇದ್ದಾರೆ ಅವರು ಬಂದು ಪ್ರದರ್ಶನ ಮಾಡ್ಬೇಕಂತ ನಾನು ಕೇಳ್ತೀನಿ. ಮತ್ತು ನಮ್ಮ ಗಂಗಾವತಿ ತಾಲೂಕಾ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಎಲ್ಲರಿಗೂ ಕೂಡ ಒಂದು ಏನು ID ಕಾರ್ಡ್ಗಳಿದ್ದಾವೆ, ಸಾಮಾನ್ಯ ಉಪಾಧ್ಯಕ್ಷರ ID ಕಾರ್ಡ್ಗಳನ್ನು ಅಧ್ಯಕ್ಷರ ಮುಖಾಂತರ ಎಲ್ಲರಿಗೆ ಕೊಡ್ಬೇಕಂತ ನಾನು ಕೇಳ್ಕೊಳ್ತೀನಿ. ಕೊಡ್ರಿ ಮೇಡಮ್. ಶ್ರೀನಿವಾಸ್ ಅವರು ಮತ್ತು ನಮ್ಮ ಪಾಠ ಅವರು, ನಾಗರಾಜ್ ಅವರು, ಹನುಮ ನಾಯಕರು, ರಾಮಣ್ಣ ಎಲ್ಲರೂ ಬರೋಣ. ಸರ್ ಎಲ್ಲ ಸ್ವಲ್ಪ ಈ ಕಡೆ ಬರಬೇಕು. ಸರ್ ಈ ಕಡೆ ನೋಡಿ, ಈ ಕಡೆ ನೋಡಿ ಅಣ್ಣ, ಇಲ್ಲಿ ಸಾಕು. ಸ್ವಲ್ಪ ಸೈಡಿಗೆ ಬರಬೇಕು, ಅಲ್ಲಿ ಮುಂದೆ ಇರೋರು. ಅಮ್ಮ ಈಗ ನೋಡ್ರಮ್ಮ, ಸ್ವಲ್ಪ ಈಗ ನೋಡ್ರಿ, ಈ ಕಡೆಗೆ ಈಗ ನೋಡ್ರಿ, ಈಗ ನೋಡ್ರಿ ಸರ್. ಓಕೆ, ಸ್ಪೆಷಲ್ ಧನ್ಯವಾದಗಳು ನಾಗರಾಜ್ ಅವ್ರಿಗೂ. ಸರ್ ಈಗ ನೋಡಿ ಸರ್, ಮಾಲಾರ್ಪಣೆ ಮಾಡಬೇಕು ಮತ್ತು ಉಪಾಧ್ಯಕ್ಷರು ಕೂಡ ಮಾಲಾರ್ಪಣೆ ಮಾಡಬೇಕು. ಸರ್ ID ಕಾರ್ಡ್ ಯಾವ್ದ್ರ ಬಗ್ಗೆ ಸರ್ ಅದು ಸರ್ ಈ ಕಡೆ ನೋಡಿ ಸರ್, ಸರ್ ಈ ಕಡೆ ಓಕೆ. ಅಮ್ಮ ಈ ಕಡೆ ನೋಡಮ್ಮ, ಅದಿರ್ತಾರ ಈ ಕಡೆ ನೋಡ್ರಮ್ಮ, ಈ ಕಡೆ ನೋಡಿ. ಸರ್ ಸ್ವಲ್ಪ ಸೈಡ್ ಬಂದ್ಬಿಡಿ. ಈಗ ನೋಡ್ರಿ,
ಸೊ ಮಚ್. ಕತೆ ನೋಡೋಣ್ರೆ, ಬಡತನದಾಗ ನಮ್ಮ ಸರ್ಕಾರ ಜಾರಿಗೆ ತಂದಿರುವ 5 ಗ್ಯಾರಂಟಿಗಳು ಹೆಂಗ ಬಡವರಿಗೆ ಬಹಳ ಉಪಯೋಗ ಆಗತ್ತಂತ ನಮ್ದೊಂದು ಕಿರು ನಾಟಕದ ಮೂಲಕ ನೋಡೋಣ್ರಿ. ಬಹಳ ಚಂದ ಇರ್ತದ. ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.